ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದು ಬೇಗ ರೆಡಿ ಆದೆ. ಆದರೆ ಹಬ್ಬ ಆದ ನಾಳೆಗೆ ರಜಾ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಏನು ಮಾಡೋದು ಅಂತ ಥಿಂಕ್ ಮಾಡಬೇಕಾದ್ರೆ ನನ್ನ ಫ್ರೆಂಡ್ಸ್ ಕಾಲ್ ಮಾಡಿದ್ರು ಮೂವಿಗೆ ಹೋಗೋಣ ಅಂತ. ನಾನು ಪಟ ಅಂತ ರೆಡಿ ಆದೆ. ಸೊ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಬಸ್ ಸ್ಟ್ಯಾಂಡಿಂದ ರಮ್ಯಾನ ಪಿಕ್ ಮಾಡಿದೆ. ಅಲ್ಲಿಂದ ನಾವು ಹೊರಟಿದ್ದೆ ಮಹಾವೀರ್ ಟಾಕೀಸ್ಗೆ. ಅಲ್ಲಿ ಟಿಕೆಟ್ ತೊಗೊಂಡು ದೀಪಿಕಾಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಟ್ರೈಲರ್ ನೋಡ್ಬಿಟ್ಟೆ ಫುಲ್ ಎಕ್ಸೈಟ್ ಆಗಿದ್ದೀವಿ ಹೇಗಿರುತ್ತೋ ಮೂವಿ ಅಂತ. ಬ್ರೇಕ್ ಟೈಮಲ್ಲಿ ರಮ್ಯಾನ ಕೇಳಿದೆ ಹೇಗಿತ್ತು ಮೂವಿ ಅಂತ. ನೋ ಕಮೆಂಟ್ಸ್. ಸೊ ಮೂವಿ ಅಂತೂ ಎಂಟರ್ಟೈನ್ಮೆಂಟ್ ಆಗಿತ್ತು. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಅಂಥ ಮೂವಿ. ಅಲ್ಲಿಂದ ನಾವು ಹೊರಟಿದ್ದೆ ನಮ್ಮ ಅಡ್ಡ ಟೀ ಡೇಗೆ. ಕುತ್ಕೊಂಡು ಮೂವಿ ನೋಡ್ಬಿಟ್ಟು ಎಷ್ಟು ಸುಸ್ತಾಗ್ಬಿಟ್ಟಿದ್ದಾಳೆ ನೋಡಿ ಗಾಯ್ಸ್. ಈ ಸ್ಪಾಟ್ ನಮಗೆ ತುಂಬ ಇಷ್ಟ ಆ್ಯಕ್ಚುಲಿ, ಯಾಕಂದರೆ ತುಂಬ ಪೀಸ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಮಾಡೋ ಚಾಟ್ಸು ಅಷ್ಟು ತುಂಬ ಟೇಸ್ಟ್ ಆಗಿರುತ್ತೆ. ನಾನು ಯೂಶ್ವಲಿ ಬಂದಾಗ ಕಾರ್ನ್ ಮ್ಯಾಗಿ ಆ್ಯಂಡ್ ಗಾರ್ಲಿಕ್ ಪಾಪ್ಸ್ ರೆಕಮೆಂಡ್ ಮಾಡ್ತೀನಿ. ಇಲ್ಲಿ ಮಾಡೋ DBC ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಇಲ್ಲಿಗೆ ಬಂದಾಗ ನಾನು DBC ತಿಂದೆ ಅಂತೂ ಹೋಗಲ್ಲ. ಪಾಪ ರಮ್ಯಾಗೆ ಹೆಲ್ತ್ ಸರಿ ಇರಲಿಲ್ಲ, ಏನೂ ತಿನ್ನೋಕ್ಕಾಗ್ತಿಲ್ಲ, ಆದರೂ ತಿಂತಾಯಿದ್ದಾರೆ. ಅಲ್ಲಿಂದ ಶಾಪಿಂಗ್ ಮಾಡೋಣ ಅಂತ ಹೊರಟ್ವಿ. ಅಲ್ಲಿ ನೋಡಿದ್ರೆ ತುಂಬ ಮಳೆ, ಆಚೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ. ಗುಡ್ ವೈಬ್ಸ್ ಓನ್ಲಿ. ಅಲ್ಲಿಂದ ಮಳೆ ಕಡಿಮೆ ಆಯಿತು ಅಂತ ನಾವು ಹೊರಟಿದ್ದೆ ಝುಡಿಯೋಗೆ. ಅಲ್ಲಿ ಸ್ವಲ್ಪ ಡ್ರೆಸ್ ಮತ್ತು ಆಕ್ಸೆಸರೀಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಆಲ್ರೆಡಿ 7 o'clock ಆಗಿಬಿಟ್ಟಿತ್ತು. ಅಲ್ಲಿಂದ ನಾವು ಹೊರಟಿದ್ದೆ ಈಟ್ಸ್ ಆಫರ್ ಅಪ್ಸ್. ನೋ ಈಗ ಈಟ್ಸ್ ಆಫರ್ ಅಪ್ಸ್ನ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಮಾಡಿದ್ದಾರೆ. ಅಲ್ಲಿಂದ ನಾವು ಊಟ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ದಟ್ಸ್ ಇಟ್ ದ ಡೇ.